ಈಗ ಸಹಜವಾಗಿ ಸಿನಿಮಾದ ಆರಂಭದ ದಿನಗಳಲ್ಲಿ ಒಂದಿಷ್ಟು ಕಲ್ಪನೆಗಳಿರುತ್ತೆ, ಒಂದು ಹೀರೋ ಆಗುವಂಥ ಸಂದರ್ಭದಲ್ಲಿ ಒಂದಿಷ್ಟು ಆಲೋಚನೆಗಳಿರುತ್ತೆ. ಅದು ಹಂತ ಹಂತವಾಗಿ ದರ್ಶನ್ ಅವರಲ್ಲಿ ಬದಲಾಗಿದ್ದಂಥ ರೀತಿ ಜೊತೆಗೆ ಸಹಜವಾಗಿ ಒಂದು ಅಂದರೆ ನಮ್ಮದೇ ಆಗಿರ್ತಕ್ಕಂಥ ರೀತಿ ನೀತಿಗಳು ನಡೆಯುವಂಥ ಸಂದರ್ಭದಲ್ಲಿ ಯಾವತ್ತಾದರೂ ಅವರು ಅವಮಾನಗಳನ್ನು ಎದುರಿಸಿರುವಂಥ ಘಟನೆಗಳನ್ನು ಹೇಳಿಕೊಂಡು ಈ ರೀತಿ ಬದಲಾದಂಥ ಸನ್ನಿವೇಶಗಳನ್ನು ಸರ್ ಅಂದರೆ ಅದಕ್ಕೆ ಒಂದು ಪ್ರತಿವೃತ್ತವಾಗಿ ಬೇರೆ ರೀತಿ ನಡ್ಕೊಳ್ಳೋಂಥ ಸನ್ನಿವೇಶಗಳು ನಿರ್ಮಾಣ ಆಗಿತ್ತ ಅಂತ. ದರ್ಶನ್ ಯಾವತ್ತೂ ನನಗೆ ಇಂಥದ್ದೊಂದು ಅವಮಾನ ಆಯಿತು ಅಂತ ಯಾವತ್ತು ನನ್ನ ಹತ್ರ ವೈಯಕ್ತಿಕವಾಗಿ ನನ್ನ ಹತ್ರ ಏನು ಹೇಳ್ಕೊಂಡಿಲ್ಲ. ಬಟ್ ನನಗೆ ಗೊತ್ತಿದೆ, ನನಗೆ ಆವತ್ತು ಆಯಾ ಸಮಯದಲ್ಲಿ ಏನೇನು ಆಗ್ತಿತ್ತು, ಏನಾಗಿತ್ತು, ಮೆಜೆಸ್ಟಿಕ್ ಬಿಫೋರ್ ಕೂಡ ಏನು ಅನ್ನೋದು ಗೊತ್ತಿದೆ ನಮಗೆ. ಅದನ್ನೇನು ನಾವು ಯಾವತ್ತೂ ಡಿಸ್ಕಸ್ ಮಾಡಿದವರಲ್ಲ. ನಾವು ಸಕ್ಸಸ್ಸನ್ನು ಹಂಚ್ಕೊಳ್ಳೋರೆ ಹೊರತು ಯಾವುದು ಈ ಥರದ್ದೇನಲ್ಲ. ಆಮೇಲೆ ಒಬ್ಬ ಸ್ಟಾರು ತನ್ನ ಜೀವನನ, ತನ್ನ ಕೆರಿಯರನ್ನು ತಾನು ಡಿಸೈನ್ ಮಾಡಿಕೊಳ್ಳುವ ಎಲ್ಲ ರೈಟ್ಸ್ ಅವನಿಗೆ ಇರುತ್ತಲ್ವ, ಯಾವುದೇ ಸ್ಟಾರ್ ಆದ್ರೂ. ಸೊ ಹೀ ಡಿಸೈನ್ಡ್ ಹಿಮ್ಸೆಲ್ಫ್. ಈ ಥರದೊಂದು ಅಹಿತಕರ ಘಟನೆ ಆಗೋಗಿದೆ, ಇದಾಗಬಾರ್ದಿತ್ತು. ಇದಾದ ತಕ್ಷಣ ನಾವೆಲ್ಲವೂ ದರ್ಶನ್ನ ಕ್ಯಾರೆಕ್ಟರ್. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕ್ರಿಯೇಷನ್ ಮಾಡೋದಲ್ಲ, ಅದು ಕೋಪ ಆಗಿದೆಯೋ, ದರ್ಶನೇ ಮಾಡಿದಾರೋ ಇದು ಅದು ಗೊತ್ತಿಲ್ಲಲ್ಲ. ಅದಲ್ಲದೆ ಉಳಿದ ಬೇರೆ ವಿಚಾರಗಳಿಂದ ಕ್ಯಾರೆಕ್ಟರ್ ಅಸೋಸಿಯೇಷನ್ ಆಗಬಾರ್ದು ಅನ್ನೋದು ನನ್ನ. ಸರ್, ಈಗ ಕೋಪದ ಕೈಯಲ್ಲಿ ಬುದ್ಧಿ ಕೊಡುವಂಥದ್ದು ಸೂಕ್ತ ಅಲ್ಲ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರಿ. ಸೊ ಅದ್ರ ಜೊತೆಗೆ ಈಗ ಯಾವುದೋ ಒಂದಿಷ್ಟು ಸಂದರ್ಭದಲ್ಲಿ ನಿರ್ಮಾಪಕರ ಜೊತೆಗೆ ವಾದ ವಿವಾದ ಆಗುತ್ತೆ, ಚಿತ್ರ ಅಂದಮೇಲೆ ಒಂದಿಷ್ಟು ಮಾತುಗಳು, ಮನಸ್ತಾಪಗಳು ಬರ್ತಾ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ನೀವು ಕಂಡಂಗೆ ಅವನ್ನ ಹೆಂಗೆ ಬಗೆಹರಿಸ್ಕೊಳ್ತಾ ಇದ್ರು? ಅಂದರೆ ತೀರಾ ಅವರನ್ನು ದ್ವೇಷಿಸುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿರಲಿಲ್ಲ ಅನ್ನುವಂಥ ಮಾತು ಕೂಡ ಪ್ರಸ್ತಾಪ ಮಾಡ್ತೀವಿ. ಸರ್, ನಾಟ್ ಓನ್ಲಿ ದರ್ಶನ್, ಯಾವ ಸ್ಟಾರು ಕೂಡ ತೀರಾ ಅದು ಬೇಸರ ಅಥವಾ ಏನೋ ಆಗಲ್ಲ, ಇಷ್ಟ ಇಲ್ಲ ಅನ್ನೋದನ್ನು ಯಾರೂ ನೇರವಾಗಿ ಶತ್ರುತ್ವ ಕಟ್ಕೊಳ್ಳೋವಂಥದ್ದು ಇರಲ್ಲ ಸರ್. ಅದೆಲ್ಲ ಅದಕ್ಕೊಂದು ಅಪವಾದ ಅನ್ನೋ ಹಾಗೆ ನಮ್ಮ ಉಮಾಪತಿಯವರು ಮತ್ತು ನಮ್ಮ ದರ್ಶನ್ ಅವ್ರ ಮಧ್ಯೆ ಇರುವಂಥದ್ದು ಏನಿದೆಯಲ್ಲ, ಅದು ಪ್ಯೂರ್ಲಿ ಅವರಿಬ್ಬರ ವೈಯಕ್ತಿಕ, ಅವರಿಬ್ಬರೇ ಮಾತಾಡ್ಕೋಬೇಕು, ಅವರಿಬ್ಬರೇ ಸರಿ ಮಾಡ್ಕೋಬೋದಂಥ ವಿಷಯನೇ ಹೊರತು ನನಗೆ ಉಳಿದಂತೆ ಹೇಳೋಕ್ಕೆ ಗೊತ್ತಿಲ್ಲ. ಯಾವ ಸ್ಟಾರ್ಗಳು ಯಾರು ಕೂಡ ಒಬ್ಬರ ಜೊತೆ ಕೆಲಸ ಮಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಅದು ನಿರ್ಮಾಪಕರು, ನಿರ್ದೇಶಕರು, ವಾಟ್ ಎವರ್ ಇಟ್, ಅದನ್ನು ನೇರವಾಗಿ ಕಿತ್ತಾಕ್ಕೊಳ್ಳೋದಿಲ್ಲ. ಯಾಕೆಂದರೆ ಇಲ್ಲಿ ಸಿನಿಮಾದಲ್ಲಿ ಹಂಗಾಗಲ್ಲ, ನೇರವಾಗಿ ಒಬ್ಬರ ಜೊತೆ ಜಗಳ ಮಾಡ್ಕೊಳ್ಳೋಂಥದ್ದಿಲ್ಲ.